ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಅಡಿಕೆ ತೋಟ. ಚಿತ್ರದುರ್ಗ ಭಾಗದಲ್ಲಿ ಆಲ್ರೆಡಿ ಅಂತರ್ಜಲ ಮಟ್ಟ ಪೂರ್ತಿ ಕುಸಿದು ಈಗ ಅಡಿಕೆ ತೋಟದವ್ರು ಏನು ಮಾಡ್ತಿದ್ದಾರೆ, ಟ್ಯಾಂಕರ್ ಓಡಿಸ್ತಾ ಇದ್ದಾರೆ ಭಾಳಷ್ಟು ಜನ. ಈಗ ಮೇ ತಿಂಗಳು ನೋಡಿ, ಈಗ ನಾವು ಜೆಟ್ ಇಡ್ತಾ ಇದ್ದೀವಿ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಈ ರೀತಿ ಜೆಟ್ ಇಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಅಡಿಕೆ ಬೇರುಗಳು ಹೊಲದ ತುಂಬ ಇರೋದ್ರಿಂದ ಈಗ ನಾವು ಬರೀ ಡ್ರಿಪ್ಪಲ್ಲಿ ನೀರು ಬಿಟ್ಟರೆ ಏನಾಗುತ್ತೆ ಅಂತಂದರೆ ಆ ಬುಡದಲ್ಲಿ ಮಾತ್ರ ನೆನೆಯುತ್ತೆ. ಬುಡದಲ್ಲಿ ನೆಂದಾಗ ಏನಾಗುತ್ತೆ ಅಂತಂದರೆ ಈಗ ಬೇರೆ ಈ ಸೆಂಟ್ರಿನಲ್ಲಿ ಬೀದಿನಲ್ಲೆಲ್ಲ ಬೇರೆ ಇರ್ತವೆ, ಅದಕ್ಕೆ ಸರಿಯಾಗಿ ನೀರು ಪೂರೈಕೆ ಆಗಲ್ಲ. ಅವಾಗ ಏನಾಗ್ತದೆ ಅಂತಂದರೆ ಅಡಿಕೆ ಗಿಡಗಳು ಸ್ವಲ್ಪ ಒಣಗೋದಕ್ಕೆ, ಎಲೆಗಳೆಲ್ಲ ಒಣಗೋದಕ್ಕೆ, ಅರಳುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಂತ ನಮ್ಮ ಹೊಲದಲ್ಲೇನು ಅರಳು ಉದುರಿಲ್ಲ ಅಂತಲ್ಲ, ಅರಳು ಉದುರ್ತಾ ಇದ್ದಾವೆ. ಯಾಕಂದರೆ ಮೇಲೆ ಬಿಸಿಲು ಹೀಟ್ ಜಾಸ್ತಿ ಇರೋದ್ರಿಂದ ಅಡಿಕೆ ಅರಳು ಉದುರ್ತಾ ಇದ್ದಾವೆ. ಅವೆಲ್ಲ ಕಾಮನ್ನು. ಒಂದು 30% ಈ ಸರಿ ಇಳುವರಿ ಡೌನ್ ಆಗುತ್ತೆ. ಆದರೂ ಗಿಡ ಸ್ವಲ್ಪ ಎಲ್ಲ ಹಚ್ಚ ಹಸಿರಾಗಿದ್ದಾವೆ ನೋಡಿ, ನೋಡಿ ಕಾಣಿಸ್ತಾ ಇದೆ. ಈಗ ನಾವು ಏನು ಮಾಡಿದ್ವಿ ಅಂತಂದರೆ, 2 ಬೋರಿನ ನೀರನ್ನು ಹಿಂಗೆ ಜೆಟ್ಟೆ ಇಟ್ಟಿದ್ದೀವಿ. ಈಗ ಸ್ಪ್ರಿಂಕ್ಲರಿಗೆ ಕನೆಕ್ಷನ್ ಕೊಟ್ಕೊಂಡು ಹೊಲ ಫುಲ್ ಸಫಿಷಿಯೆಂಟಾಗಿ ನೆನೀತಾ ಇದ್ದಾವೆ. ಈಗ ನೋಡಿ, ಈ ಮೆಕ್ಕೆಜೋಳದ ಬೆಂಡನ್ನು ಏನು ಮಾಡಿದ್ವಿ ಅಂತಂದರೆ, ಹೋದ ಸರಿ ಮೆಕ್ಕೆಜೋಳ ಹಾಕಿದಾಗ ಅದರ ಬೆಂಡನ್ನು ಮತ್ತು ಅದರದ್ದು ಮುಸುಗು ಏನು ಬರುತ್ತೋ ಅದನ್ನೆಲ್ಲ ಪೂರ್ತಿ ಹೊಲದಲ್ಲೇ ಅಳ್ಳಿದ್ವಿ. ಮತ್ತು ಈ ಗಿಡದ ಬಡ್ಡೆಗೂ ಸಹ ಒಂದೊಂದು ಪುಟ್ಟಿ 2 ಪುಟ್ಟಿ ಈ ರೀತಿ ಹಾಕಿದ್ವಿ. ಯಾಕಂದರೆ ಈಗ ಅದೇ ಗೊಬ್ಬರ ಆಗುತ್ತೆ ಒಂದು, ಮತ್ತು ಬಿಸಿಲು ಅವಾಯ್ಡ್ ಆಗುತ್ತೆ. ಡೈರೆಕ್ಟ್ ಆ ಬೇರುಗಳಿಗೆ ಅದಕ್ಕೆ ಬೀಳೋಂಥ ಬಿಸಿಲು ಅವಾಯ್ಡ್ ಆಗುತ್ತೆ ಅಂತ ಈ ರೀತಿ ಪ್ರತಿಯೊಂದು ಗಿಡಕ್ಕೂ ಹಾಕಿದ್ವಿ. ಈಗ ಹೊಲ ಪೂರ್ತಿ ನಾವು ಇದೇ ರೀತಿ ಜಟ್ಟಿಡ್ತಾ ಇದ್ದೀವಿ. ಈಗ ಈ ಕಡೆ ಭಾಗ ಮುಗಿದ ನಂತರ ಈಗ ನೆಕ್ಸ್ಟ್ ಈ ಕಡೆದಕ್ಕೆ ಇಡ್ತಾ ಇದ್ದೀವಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಯಾವ ರೀತಿ ಜಟ್ಟಿಡ್ತಾ ಇದ್ದೀವಿ ಅಂತ ನೋಡಿ. ಸುಮಾರು ಒಂದು 11-12 ಜಟ್ಟು ಇಟ್ಟಿದ್ದೀವಿ. ನೀರು ಪರವಾಗಿಲ್ಲ ಆಗ್ತಾ ಇದ್ದಾವೆ ನೋಡಿ, ನೋಡಿ. ಈ ಜಟ್ಟು ಇಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ, ಪೂರ್ತಿ ಹೊಲದ ತುಂಬ ನೀರು ಬೀಳೋದ್ರಿಂದ ಎಲ್ಲ ಬೇರುಗಳಿಗೂ ಸಫಿಷಿಯೆಂಟಾಗಿ ನೀರು ಸಿಗ್ತಿದ್ದಾವೆ. ಹಾಗಾಗಿ ಒಂದು ಸ್ವಲ್ಪ ಗಿಡ ಎಲ್ಲ ಚೆನ್ನಾಗಿ ಹಚ್ಚ ಹಸಿರಾಗಿದ್ದಾವೆ ನೋಡಿ. ಜಟ್ಟು ಎಲ್ಲವರೆಗೂ ಹೊಡಿತಾ ಇದ್ದಾವೆ. ಸ್ನೇಹಿತರೆ, ಈ ಬಾರಿ ಅಡಿಕೆ ಇಳುವರಿ ಭಾಳಷ್ಟು ಕಡಿಮೆ ಆಗುತ್ತೆ. ಏಕೆಂದರೆ ಈ ಬಿಸಿಲು ಜಾಸ್ತಿ ಮತ್ತು ಮಳೆನೂ ಕಡಿಮೆ. ಅದರಲ್ಲೂ ಚಿತ್ರದುರ್ಗ ಭಾಗದಲ್ಲಿ ಆಲ್ರೆಡಿ ಫುಲ್ಲು ಎಲ್ಲ ಭಾಳಷ್ಟು ಜನ ಟ್ಯಾಂಕರ್ ಓಡಿಸ್ತಾ ಇದ್ದಾರೆ. ಈ ಸರಿ ಅಡಿಕೆ ರೇಟನ್ನು ಸಹ ಜಾಸ್ತಿ ಆಗ್ಬೋದು. ನೋಡಿ, ಎಲ್ಲ ಒಂಥರ ಮಳೆ ಬಂದಂಗೆ ಆಗ್ತೈತಿ ಈಗ ನಮ್ಮ ತೋಟದಲ್ಲಿ. ಸ್ನೇಹಿತರೆ, ನಿಮ್ಮ ಭಾಗದಲ್ಲಿ ನೀರು ಯಾವ ರೀತಿ ಇದ್ದಾವೆ ಮತ್ತು ಬಿಸಿಲು ಯಾವ ರೀತಿ ಇದೆ, ಅರಳೇನಾದರೂ ಉದುರ್ತಿದ್ದಾವೆ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಇದು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು ನೋಡಿ. 2 ಬೋರ್ ನೀರು ಒಂದು 11-12 ಜಟ್ಟಿಗೆ ಹೊಡಿತಾ ಇದ್ದಾವೆ. ಅರ್ಜೆಂಟ್ ಮಳೆ ಬೇಕು. ಮಳೆ ಬಂದರೆ ಇನ್ನೂ ಸ್ವಲ್ಪ ಗಿಡ ಚೆನ್ನಾಗಿರ್ತವೆ. ಮೇಲೆ ಎಲೆಗೆಲ್ಲ ಸ್ವಲ್ಪ ತಂಪಾಗುತ್ತಲ್ಲ, ಆವಾಗ ಸ್ವಲ್ಪ ರೋಗ ಇವೆಲ್ಲ ಅವಾಯ್ಡ್ ಆಗಿ ಚೆನ್ನಾಗಿರ್ತವೆ.